ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕ ಮಹಾನುಭಾವಗಳಿಗೆ, ಡಿ ಸಿ ಬ್ಯಾಂಕ್ ನಿರ್ದೇಶಕರು ರಘುಪತ್ ಸರ್ ಅವರಿಗೆ ಮತ್ತು ನಗರಸಭಾ ಮಾಜಿ ಅಧ್ಯಕ್ಷರು ಎಂ ಆರ್ ಮುರಳಿ ಸರ್ ಅವರಿಗೆ, ಯುವ ನಾಯಕರಾಗಂಥ ಕೊಲ್ಲಳ್ಳಿ ಜಗಣ್ಣವ್ರಿಗೆ ಹಾಗೂ TPMC ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಣ ಲಕ್ಷ್ಮಣವ್ರಿಗೆ, ಮುಂದಿನ ನಮ್ಮ ನಾಯಕರು ಮಾಜಿ ಜಿಲ್ಲಾ ಪಂಚಾಯಿತಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನರಸಿಂಹಣ್ಣವ್ರಿಗೆ, ಹಾಗೂ ಈಗ ತಾನೇ ನನಗೆ ಸ್ಪೀಚ್ ಮಾಡಲ್ಲ ಅಂದ್ಬಿಟ್ಟು ಗಂಟ್ಲು ಬಾಗಿಲು ಅಂದ್ಬಿಟ್ಟು ನಮ್ಮ ಶಶಿಕಾಂತ್ ಅಣ್ಣವ್ರಿಗೆ, ತಿಮ್ಮಣ್ಣವ್ರಿಗೆ, ರಮೇಶ್ ಅಣ್ಣಂಗೆ ಹಾಗೂ ಗಣಪಣ್ಣನಿಗೆ, ಹಿಂದೆ ಕೂತಿರ್ತಕ್ಕಂಥ ಅತಿಥಿ ಮಹಾನುಭಾವಗಳಿಗೆಲ್ಲ ನಾನು ಏನು ತಪ್ಪು ತಿಳ್ಕೊಂಬೇಡಿ, ಎಲ್ರಿಗೂ ನಮಸ್ಕರಿಸುತ್ತಾ, ಊರಿನ ಮುಖ್ಯಸ್ಥರಿಗೆ ಎಲ್ಲ ನಮಸ್ಕರಿಸುತ್ತಾ, ಈಗ ತಾನೇ ನಮ್ಮ ಸಿಂಗ್ಪುರ್ ಗೋವಿಂದ ವಚನವರು ಸುನಿ ಈಗ ನನ್ನ ಎಲ್ಲ ಗ್ರಾಮಸ್ಥರಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತಾ, ನಾನು ಹೇಳಿದ್ರು ಇವತ್ತು ನಾಟಕ ಇದೆ ಬರಬೇಕು ಅಂತ. ನಾನು ಈ ಮಳೆಗಾಲದಲ್ಲಿ ಏನು ನಾಟಕ ಅಂದ್ಕೊಂಡೆ, ಒಂದು ಕೊಂಚ ಗಮನ ಮಾಡ್ರ ಇವತ್ತಿನ ದಿವಸ ಬರಬೇಕು ಅಂತ ಕರೆದಾಗ ಏನು ಆಡಕ್ಕೆ ಹೋಗ್ತೀರಿ, ಇವತ್ತು ಮಳೆ ಬರ್ತಾಯಿದೆ ಅಂತ, ಮಳೆಗಾಲದಲ್ಲಿ ಯಾಕೆ ಆಡಕ್ಕೆ ಹೋಗ್ತೀರಿ ಅಂತಂದು. ಎಲ್ಲ ಬೇಸಿಗೆ ಕಾಲದಲ್ಲಿ ನಾಟಕ ಆಡೋದು ನೋಡಿದ್ವಿ ಬಯಲು ಸೀಮೆಯಲ್ಲಿ, ಬಯಲು ರಂಗನ. ಬಟ್ ನಾನು ಫಸ್ಟ್ ಟೈಮ್ ನಾನು ನೋಡ್ತಾರೆ ಬಾಳ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ನಾಟಕ ಆಡೋದು ಫಸ್ಟ್ ನಿಮ್ಮನ್ನೇ ನೋಡಿದ್ದು ನಾನು. ಅದು ಶ್ರೀಕೃಷ್ಣ ಲೀಲು ಅಂತ. ಸೊ ಏನೋ ಜಾಸ್ತಿ ಗಲಾಟೆ ಮಾಡೋದು ಹೆಂಗಸರು ಬೈತಾರೆ ಗಣಸರು, ಶ್ರೀಕೃಷ್ಣ ಲೀಲು ಆಡೋದು ಅಂತ. ಸೊ ಹಂಗೆ ಶ್ರೀಕೃಷ್ಣ ಲೀಲೆಗಳು ಅಂತಂದರೆ ಶ್ರೀಕೃಷ್ಣ ಆಡ್ತಕ್ಕಂಥ ಲೀಲೆಗಳು ಅಲ್ಲಲ್ಲ, ಆತನ ನಡೆದಿರ್ತಕ್ಕಂಥ ದಾರಿ, ನಮ್ಮ ಕುರುಕ್ಷೇತ್ರದಲ್ಲಿ ಆತನ ಮಾಡಿರ್ತಕ್ಕಂಥ. ನಾನು ಈಗ ತಾನೇ ನಮ್ಮ ತಿಮ್ಮಣ್ಣ ಹೇಳಿದ್ದು ಪಾಠ ಪಾಡೋ ಅಂತ. ಪಾಠ ಪಾಡೋದ್ರಲ್ಲಿ ತಾಲೂಕಲ್ಲಿ ಏನೋ ಗಂಟೆ ಶ್ರೀನಿವಾಸ ರೆಡ್ಡಿ ಮಾತ್ರ ಬಂತೆ, ಮಾವಲ್ಲ ಪಾಡೇ ಕೈ ಇಲ್ಲ. ದುರ್ಯೋಧನ ಪಾಠ ಆಡೋದು ಯಾರು ಇದ್ದರೆ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಹತ್ರ, ನಮ್ಮ ಕೈಲೆಲ್ಲ ಆಡೋಕ್ಕಾಗಲ್ಲ. ಸೊ ಆದರೂ ನಮ್ಮ ಈ ಊರಿನ ಮೊಮ್ಮಗ ಶ್ರೀನಿವಾಸ ರೆಡ್ಡಿ ಅವರು ಅದಲ್ವಾ, ಅವ್ರ ಕೈಲಿ ಮಾತ್ರ ಸಾಧ್ಯ, ನಮ್ಮ ಕೈಯಲ್ಲಿ ಅಲ್ಲಿ ಆಡೋಕ್ಕಾಗಲ್ಲ. ಆದರೂ ಶ್ರೀಕೃಷ್ಣ ಲೀಲಾ ಅಂತಂದರೆ ಒಂದು ಜ್ಞಾಪಕ ಬರ್ತದೆ. ನಾನು ಓದಿರೋ ಪ್ರಕಾರವಾಗಿ ಕುರುಕ್ಷೇತ್ರ ಯುದ್ಧ ಸ್ಟಾರ್ಟ್ ಆಗ್ತದೆ. ಯುದ್ಧ ಸ್ಟಾರ್ಟ್ ಆದಾಗ ಕೌರವರು ಕೇಳ್ತಾರೆ, ಯಾಕಂದರೆ ಕೌರವರು ಎಲ್ಲ ಡಿಸ್ಕಷನ್ ಮಾಡಿ ಕೇಳ್ತಾರೆ, ಶ್ರೀಕೃಷ್ಣನ ಒಂದು ಸಹಾಯವನ್ನು ಕೇಳೋಕ್ಕೆ ಹೋಗು ಅಂತ ಹೇಳ್ತಾರೆ. ಆಗ ದುರ್ಯೋಧನ ಕಳಿಸ್ತಾರೆ, ಏನು ಶ್ರೀಕೃಷ್ಣನ ಒಂದು ಸಂದಾಸದಲ್ಲಿ ಅವ್ರನ್ನ ಹೆಲ್ಪ್ ಕೇಳೋಕ್ಕಂತ ಕರ್ಕೊ ಹೋಗ್ತಾರೆ. ಶ್ರೀಕೃಷ್ಣ ಆಗ ಮಧ್ಯಾಹ್ನ ಮಲಗಿರ್ತಾರೆ. ಆ ಮಧ್ಯಾಹ್ನ ಮಲಗಿದ್ದಾಗ ನಾನು ಯಾಕೆ ಆತನ ಮುಟ್ಟಬೇಕು, ಸ್ಪರ್ಶ ಮಾಡಬೇಕನ್ನೋ ಕಾರಣಕ್ಕೆ ಎದ್ದೇಳಿ ನಾನು ಪಕ್ಕದಲ್ಲಿ ಕೂತಿರ್ತೀನಿ ಅಂತ ದುರ್ಯೋಧನ ಕೂತಿರ್ತಾನೆ. ಸೊ ಲೇಟಾಗಿ ಅರ್ಜುನ ಬರ್ತಾನೆ, ಪಾಂಡವರ ಕಡೆಯಿಂದ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಎರಡೂ ಕಾಲುಗಳನ್ನು ತಲೆಬಗ್ಗಿಸಿ ಶಿರಸ್ಸವನ್ನು ತಲೆ ಮೇಲೆ ಇಡ್ತಾನೆ, ಅಲ್ಲಿ ಪಾದ ಮೇಲೆ ಇಡ್ತಾನೆ. ಅವಾಗ ಶ್ರೀಕೃಷ್ಣ ಮಲಗಿರಲ್ಲ, ಎದ್ದಿರ್ತಾನೆ. ಆಗ ಎದ್ದ ತಕ್ಷಣ ಹೇಳ್ತಾನೆ, ಅರ್ಜುನ ಯಾವಾಗ ಬಂದೆ ಅಂತ. ಏನಕ್ಕೋಸ್ಕರ ಬಂದೆ? ಸಹಾಯಕ್ಕೋಸ್ಕರ ಬಂದೆ. ಆಗ ದುರ್ಯೋಧನ ಅವ್ರಿಗಿಂತ ಮುಂಚೆ ಬಂದಿದ್ದು ನಾನು ಅಂತ. ಇಲ್ಲ, ನನ್ನ ಸ್ಪರ್ಶ ಮಾಡಿದ್ದು ಅವರು ಅಂತ. ಆದರೆ ಇದು ಶ್ರೀಕೃಷ್ಣ ಲೀಲೆಗಳು. ಶ್ರೀಕೃಷ್ಣಗೆ ಎಲ್ಲವನ್ನೂ ಗೊತ್ತಿದ್ರೂ ಕೂಡ ನಿದ್ದೆ ಥರ ಆಕ್ಟ್ ಮಾಡಿ ಪಾಂಡವರು ಗೆಲ್ಲಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಧರ್ಮ ಎಲ್ಲಿರುತ್ತೆ ಅಧರ್ಮಕ್ಕೋಸ್ಕರ ನಾನು ಬರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಶ್ರೀಕೃಷ್ಣ ಎದ್ದೇಳ್ತಾನೆ. ಸೊ ಆ ಥರ ಲೀಲೆಗಳನ್ನು ಇವತ್ತು ಆ ಮಹಾನುಭಾವನ ಹೆಸರಲ್ಲಿ ಭಗವಂತ ಸೃಷ್ಟಿಕರ್ತ ಆ ಲೀಲೆಗಳನ್ನು ಆಡೋಕ್ಕೆ ಇವತ್ತು ಹೊರಟಿದ್ದೀರಿ. ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗಲಿ, ಒಳ್ಳೇದಾಗಲಿ. ಗ್ರಾಮಕ್ಕೆ ನಮ್ಮ ಬರೋಷ್ಟೊಳಗಡೆ ಮಳೆ ಬಿತ್ತು. ಇದು ಶುಭ ಸೂಚನೆ. ಈಗ ಮಳೆ ಬರ್ತಲ್ಲ, ಮಳೆ ಬರೋಕ್ಕೆ ಹೋಗಲ್ಲ, ಮಳೆ ಬರೋಲ್ಲ, ನೀವು ನಾಟಕನ ಆಡ್ಕೊಬೋದು ಅಂತ ಹೇಳ್ತಾರೆ. ಇನ್ನು ಅಭಿವೃದ್ಧಿ ಪಥ ಅಂತ ಬಂದಾಗ ನಮ್ಮ ಸಿದ್ದನಹಳ್ಳಿಯಿಂದ ಹಿಡಿದು ನಮ್ಮ ಇವರು ಬೇವಳಿಯಿಂದ ಹಿಡಿದು, ಸೊ ನಮ್ಮ ಎಲ್ಲಿ ಮಾರನಹಳ್ಳಿಯಿಂದ ಹಿಡಿದು, ಅಂಬ್ಲಿಕಲ್ಲಿಂದ ಹಿಡಿದು, ಕೊತ್ತೂರಿಂದ ಹಿಡಿದು ಕುನಬಂಡೆಯಿಂದ ಹಿಡಿದು, ಕುನಬಂಡೆಗೆ ಒಂದು ಬ್ಯಾಲೆನ್ಸ್ ಇದ್ದೀನಿ, ತಾತಕಟ್ಟೆಗೆ ಒಂದು ಬ್ಯಾಲೆನ್ಸ್ ಇದ್ದೀನಿ. ಈ ಎಲ್ಲ ಪಂಚಾಯಿತಿಯಲ್ಲಿ ಕೂಡ ವರ್ಕ್ಗಳು ಕಂಪ್ಲೀಟ್ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ವರ್ಕ್ನ ನಾನು ಕಂಪ್ಲೀಟ್. ಪೂಜಾರಹಳ್ಳಿಗೆ ಆಡೋ 1 ಕೋಟಿ ರೂಪಾಯಿ, ಪೂಜಾರಲ್ಲಿ 1 ಕೋಟಿ ರೂಪಾಯಿ ಹಾಕಿದ್ದೀನಿ, ಅಣ್ಣಳ್ಳಿಗೆ ಹಾಕಿದ್ದೀನಿ, ಯಲವಳ್ಳಿಗೆ ಹಾಕಿದ್ದೀನಿ. ಪಂಚಾಯತಿ ಎಲ್ಲ ಊರಲ್ಲಿ ತಾತಘಟ್ಟ ಮತ್ತು ಕುನಬಂಡೆಗೆ ಮಾತ್ರ ಹಾಕಿಲ್ಲ, ನಂಗೆ ಗೊತ್ತಿದೆ. ಸೊ ಆದಷ್ಟು ಬೇಗ 2 ಹಳ್ಳಿಗಳನ್ನು ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. 2 ಹಳ್ಳಿಗಳನ್ನ ಈಗ ತಾನೇ ಪೂಜಾರಣ್ಣನ ಮಾತು ಕೇಳಿದಿರಿ, ವಾಟರ್ ಫಿಲ್ಟರ್ ಬೇಕಂದ್ರೆ ನಾಳೆನೇ ಅಪ್ಲೋಡ್ ಕೊಡ್ತೀನಿ. ನಾಳೆನೇ ಅಪ್ಲೋಡ್ ಕೊಟ್ಟು ವಾಟರ್ ಫಿಲ್ಟರ್ ಹಾಕ್ಸ್ಕೊಡ್ತೀನಿ. ಎಲ್ಲ ಹಳ್ಳಿಗಳಲ್ಲೂ ಕೂಡ ಅನುದಾನ ಇಲ್ಲದೇ ಇದ್ರೂ ಕೂಡ ನಾನು ಸಾಕಷ್ಟು ಹೋರಾಟ ಮಾಡಿ ಅನುದಾನವನ್ನು ನಾನು ತರ್ತಾ ಇದ್ದೀನಿ. ಕೊಂಚ ಗಮನ ಮಾಡ್ರ ಎಲ್ಲ ಊರಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥದ್ದು. ನಾನು ಈ ಮೂರಿಗೆ ಮೊದಲ ಬಾರಿ
ಪಾದವನ್ನು ಸ್ಪರ್ಶ ಮಾಡಿದ ಊರಿಗೆ ಈ ಊರಲ್ಲಿ ಕಂಡಿದ್ದು ಒಗ್ಗಟ್ಟು. ಈ ಥರ ಒಗ್ಗಟ್ಟು ಪ್ರತಿ ಹಳ್ಳಿಯಲ್ಲಿ ಇದ್ರೂ ಕೂಡ ಬಹುಶಃ ನಮ್ಮ ಮುಳಬಾಗಿಲು ತಾಲೂಕು ಸಮೃದ್ಧಿ ಆಗಿರೋ ನಮ್ಮ ಡೌಟ್ ಇಲ್ಲ. ಯಾಕಂದರೆ ಎಲ್ಲ ಅಣ್ಣ ತಮ್ಮಂದ್ರು ಕೂಡ ಒಂದೇ ರೀತಿ ಬಾಳುವಂಥ ಯಾವುದಾದ್ರೂ ಬಾಳಸಂದ್ರದಲ್ಲಿ ಬಾಳಿದ್ರೆ ಅದು ಬಾಳಸಂದ್ರ ಖಂಡಿತವಾಗ್ಲೂ ಆದರ್ಶ ಗ್ರಾಮ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಬೇಗ ನೀವೇನು ಕೊಟ್ಟಿದ್ದೀರಿ, ನಿಮಗೆ ಆರೋಗ್ಯ ಕೇಂದ್ರ ಬೇಕು, ಏನು ಹಾಸ್ಪಿಟ್ಲ್ ಬೇಕು, ಸಮುದಾಯ ಭವನ ವಿತಿನ್ 15 ಡೇಸ್ ಅಲಾಟ್ ಮಾಡ್ಕೊಡ್ತೀನಿ, 15 ದಿವಸ ಸಮುದಾಯ ಭವನ ಹಾಕ್ಕೊಡ್ತೀನಿ. ಬಟ್ ಇದು ಸೆಷನಲ್ಲಿ ಮಾತಾಡಿ, ಆರೋಗ್ಯ ಕೇಂದ್ರ ಸೆಷನಲ್ಲಿ ಮಾತಾಡಿ ಖಂಡಿತವಾಗ್ಲೂ ಈ 2 ವರ್ಷ 3 ವರ್ಷ ಅವಧಿಯಲ್ಲಿ ನಾನು ಹಾಸ್ಪಿಟ್ಲ್ ಖಂಡಿತವಾಗ್ಲೂ ತರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಇದನ್ನು ಯಾಕಂದರೆ ಸೆಷನಲ್ಲೇ ಮಾತಾಡ್ಬೇಕು, ಇದನ್ನು ನನಗೆ ಹಾಸ್ಪಿಟ್ಲ್ ಬೇಕು ಅಂತ. ಇದು ನನಗೆ ಸಮುದಾಯ ಭವನ ನಾಳೆ ಹಾಕ್ಕೊಡ್ತೀನಿ, 8 ಡೇಸಲ್ಲಿ ಹಾಕ್ಕೊಡ್ತೀನಿ. ಸೊ ಇದು ಮಾತ್ರ ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ನನಗೊಂದು ಮಾತು, ನೀವು ಖುಷಿಯಿಂದ ಒಂದು ಮಾತು ಹೇಳಿದ್ರಿ, ನನಗೆ ತುಂಬ ಖುಷಿ ಆಯಿತು. ನಮ್ಮ ತಿಮ್ಮರಾಯಣ್ಣ ಎಲ್ಲ ಸುಬ್ರಾಯಣ್ಣ ಕೂಡ ಮಾತಂದರು, ನಮ್ಮೂರಿಗೆ ಇನ್ನೇನು ಬೇಡ, ಬೇರೆ ಊರಿಗೆ ನೋಡ್ಕೊಳ್ಳಿ, ಸಾಕು ನಮ್ಮೂರಿಗೆ ಮಾಡಿರೋದೊಂದು CC ರೋಡ್ಸಿಂದ ಹಿಡಿದು ಇನ್ನು ಒಂದು ಬ್ಯಾಲೆನ್ಸ್ ಇದ್ದೀನಿ, ಮಾತು ಕೊಟ್ಟಿದ್ದೀನಿ. ಏನು ಮಹಾದ್ವಾರ ಮಹಾದ್ವಾರಕ್ಕೆ ಆಲ್ರೆಡಿ ಹೇಳಿದ್ದಾಯಿತು, ಅಮೌಂಟ್ ಕೊಟ್ಟಿದ್ದಾಯಿತು, ಮಹಾದ್ವಾರ ಕಳಿಸ್ಕೊಡ್ತೀನಿ. ಸೊ ಖಂಡಿತವಾಗ್ಲೂ ಬಾಳಸಂದ್ರ ಇಡೀ ನಮ್ಮ ತಾಲೂಕಲ್ಲಿ ಎಕ್ಸಾಂಪಲ್ ಆಗಬೇಕು, ಬಾಳಿದ್ರೆ ಹಿಂಗೆ ಬಾಳ್ಬೇಕಂತ ಆಗಬೇಕು ಅನ್ನೋ ಆದರ್ಶಗಳು ನೀವು ಪಾಲಿಸಿದ್ರಿ. ನಂಗೆ ತುಂಬ ಖುಷಿ ಆಯಿತು. ಏನಕ್ಕೆ ಖುಷಿ ಆಯಿತು ಅಂದರೆ ಸಿಂಗಲ್ ಲೈಟ್ ಕಳಿಸಿ ಹಾಕ್ಲಿಲ್ಲ ನೀವು, ಯಾಕಂದರೆ 2 ಲೈಟ್ ಕಳಿಸಿ. ಯಾಕಂದ್ರೆ ನಾವು ಇಬ್ಬರು ಅಣ್ಣ ತಮ್ಮದ್ರಿದ್ದಂಗೆ, ನಾವು ಕಾಲಿನವ್ರು ಅಣ್ಣ ತಮ್ಮದ್ದಂಗೆ, ಅಲ್ಲೂ ಹಾಕ್ಬೇಕು ಇಲ್ಲೂ ಹಾಕ್ಬೇಕು. ಆವಾಗಲೇ ಗೊತ್ತಾಯಿತು ನಿಮ್ದು ಊರು ಎಂಥದ್ದು ಅಂತ. ಖಂಡಿತವಾಗ್ಲೂ ಇಂಥ ಊರು ಪಡೆದಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಅಷ್ಟು ಪ್ರೀತಿ ವಾತ್ಸಲ್ಯ ಕೊಟ್ಟಿದ್ರಿ. ನಾನು ಹೊಗಳಕ್ಕೆ ಬಂದಿಲ್ಲ, ಯಾವತ್ತೂ ನಾನು ಹೊಗಳಲ್ಲ, ನಾನು ಹೊಗಳಿದ್ರೆ ನಂಬಲ್ಲ, ನಾನು ಹೊಗಳಿದ್ರೆ ನಂಬಲ್ಲ. ಸೊ ಅಂದರೆ ಖಂಡಿತವಾಗ್ಲೂ ಮುಂದಿನ ದಿವಸ ಒಳ್ಳೇದಾಗುತ್ತೆ ಅಂತ ಬಯಕೆಯಿಂದ ಒಳ್ಳೇದಾಗೇ ಆಗುತ್ತೆ. ಯಾಕಂದರೆ ಪಕ್ಷ ಸದೃಢವಾಗಿದೆ. ಯಾಕಂದರೆ ದೊಡ್ಡ ಅತಿಥಿ ಮಹಾನುಭಾವರು ಕಟ್ಟಿರ್ತಕ್ಕಂಥ ಪಕ್ಷ ತುಂಬ ಸದೃಢವಾಗಿರುತ್ತೆ. ಈವ ಋಣ ತೀರಿಸ್ಕೊಳ್ತಕ್ಕಂಥ ಸಮಯ ಈಗ ಬಂದಿದೆ. 8-9 ವರ್ಷಗಳಿಂದ ನನ್ನ ಕರೆದು ಹಾರ ಹಾಕಿ ತಮಟೆ ಹೊಡೆದು ಡ್ಯಾನ್ಸ್ ಹೊಡೆದು ನಮ್ಮನ್ನು ಎತ್ತು ಪಟಾಕಿ ಹೊಡೆದು ಆ ಬಿಸಿಲಲ್ಲಿ ಎತ್ಕೊಂಡು ತಿರುಗಿರ್ತಕ್ಕಂಥ ಋಣ ತೀರಿಸ್ಕೊಳ್ತಕ್ಕಂಥ ಸಮಯ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಬಂದಿದೆ. ಇವತ್ತು ನಾನು ನಿಮ್ಮ ಮಾತು ಕೊಡ್ತಾ ಇದ್ದೀನಿ, ಒಬ್ಬ ಶಾಸಕನಾಗಲ್ಲ, ಒಬ್ಬ ಸೇವಕನಾಗಿ ನಿಮ್ಮ ಮಾತು ಕೊಡ್ತಾ ಇದ್ದೀನಿ. ನಿಮ್ಮ ಋಣ ತೀರಿಸ್ಕೊಳ್ತಕ್ಕಂಥ ಸಮಯ ಬಂದಿದೆ. ಖಂಡಿತವಾಗ್ಲೂ ನಾನು ಮಾತು ಕೊಡ್ತಿದ್ದೀನಿ, ನಮ್ಮೆಲ್ಲ ನಾಯಕರು ಸೇರಿ ನಿಮ್ಮ ಋಣ ತೀರಿಸ್ಕೊಂತೀವಿ. ಆ ಸಮಯ ಬಂದಿದೆ, ನಾವು ತೀರಿಸ್ಕೊಂತೀವಿ. ಬೂತಲ್ಲಿ ನಮ್ಮನ್ನು ಹೊತ್ತು ತಿರುಗಿ ನೀವು ಎಲ್ಲೆಲ್ಲೋ ಹೋಗಿ ಕರ್ಕೊಂಬಂದು ಓಟ್ ಹಾಕ್ಸಿರ್ತಕ್ಕಂಥ ಋಣ ತೀರಿಸ್ಕೊಳ್ತಕ್ಕಂಥ ಸಮಯ ಬಂದಿದೆ. ಖಂಡಿತವಾಗ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಬಂದು ನಿಮ್ಮ ಋಣ ತೀರಿಸ್ಕೊಂತೀವಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ನಾಟಕ ಟೈಮ್ ಆಗ್ತಾ ಇದೆ. ಇದು ನಾವು ಆಡ್ತಕ್ಕಂಥ ನಾಟಕ ಅಲ್ಲ, ಸುಮಾರು ಜನ ಕಾಯ್ತಾರೆ ಯಾವಾಗ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ, ಇಷ್ಟು ಪ್ರೀತಿ ವಾತ್ಸಲ್ಯ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಶಿರಸವಾಗಿ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.